ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಈಗ ಡಿ ಗ್ಯಾಂಗ್ಗೆ ಜೈಲೇ ಒಂದು ರೀತಿಯಲ್ಲಿ ಗಟ್ಟಿಯಾಗಿದೆ ಅಂತ ಹೇಳಬಹುದು. ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಜೈಲಲ್ಲಿರುವ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ನಿನ್ನೆ ಕೋರ್ಟ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ಡಿ ಗ್ಯಾಂಗ್ನಲ್ಲಿ ಒಬ್ಬ ಬೈಕ್ ಕಳ್ಳನಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಯೊಬ್ಬನ ಮೇಲೆ ಬೈಕ್ ಕದ್ದ ಆರೋಪ ಕೂಡ ಇದೆ. ಅದನ್ನು ಕೂಡ ತನಿಖೆಯ ಸಂದರ್ಭದಲ್ಲಿ ಈ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂದರೆ ಜೈಲಿನಲ್ಲೇ ಇರಬೇಕು ಮುಂದಿನ 14 ದಿನ. ಸೊ ಏನದು ಡೆವಿಲ್ ಗ್ಯಾಂಗ್ನಲ್ಲಿ ಇದಾನ ಒಬ್ಬ ಬೈಕ್ ಕಳ್ಳ, ಏನಿದು ಮಾಹಿತಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ರೇಣುಕಾ ಕೊಲೆ ಕೃತ್ಯದಲ್ಲಿ ಕಳ್ಳತನದ ಬೈಕನ್ನು ಬಳಕೆ ಮಾಡಿದ್ದಂತೆ ಒಬ್ಬ. ರೇಣುಕಾಸ್ವಾಮಿ ಕೊಲೆ ಕೃತ್ಯದಲ್ಲಿ ಕದ್ಕೊಂಡು ಬಂದಿರತಕ್ಕಂಥ ಬೈಕನ್ನು ಬಳಕೆ ಮಾಡಿದ್ದಾನೆ. A13 ದೀಪಕ್ ಬಳಸಿದ ಸ್ಕೂಟರ್ ಅದು ಕಳ್ಳತನದ್ದಂತೆ. A13 13ನೇ ಆರೋಪಿ ದೀಪಕ್, ಆತ ಬಳಸಿದಂತಹ ಸ್ಕೂಟರ್ ಅದು ಕಳ್ಳತನದ್ದು. ಯಾವುದದು ಅಂತಂದರೆ ಹೋಂಡಾ ಡಿಯೋ KA51 HD 9022 KA51 HD 9022 ಸ್ಕೂಟರ್ ಅದು. ಇದೇ ಸ್ಕೂಟರ್ ಕೊಲೆ ಕೃತ್ಯದಲ್ಲಿ ದೀಪಕ್ ಬಳಸಿದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ. ಆದರೆ ಈ ಬೈಕ್ ಕಳ್ಳತನವಾಗಿದೆ ಅಂತ ದೂರು ದಾಖಲಾಗಿದೆ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ. ಎಲ್ಲಿ? ಹೆಬ್ಬಗೋಡಿ ಠಾಣೆಯಲ್ಲಿ ಬೈಕ್ ಕಳ್ಳತನದ ಬಗ್ಗೆ ದೂರು ದಾಖಲಾಗಿದೆ, ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ. ಹೀಗಾಗಿ ಕಳ್ಳತನವಾದ ಬೈಕ್ ದೀಪಕ್ ಬಳಿ ಹೇಗೆ ಬಂತು ಅಂತ ಪ್ರಶ್ನೆ. ಇವನೇ ಕದ್ನ, ಯಾರು ಕದ್ಬಿಟ್ಟು ಇವನು ಕೊಟ್ರಾ, ಏನಾಗಿದೆ ಅಂತ ಗೊತ್ತಿಲ್ಲ. ಕಳ್ಳತನವಾದ ಬೈಕ್ ಬಗ್ಗೆ ವಿಚಾರಣೆ ನಡೆಸಬೇಕು, ಇದರ ಜೊತೆಗೆ ಅದನ್ನು ಮಾಡಬೇಕು. ಬೈಕ್ ಮೂಲ ಮಾಲೀಕರಿಂದ ಹೇಳಿಕೆಯನ್ನು ಪಡಿಬೇಕು, ಯಾರ್ದಿದು ಅವರಿಂದ, ಹೀಗಂತ ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ A13 ದೀಪಕ್ನನ್ನು ಅವರು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ಮಾಡಬಹುದು. ಇದು ಬೇರೆ ಕಂಪ್ಲೇಂಟ್. ಇದು ಯಾರೋ ಒಬ್ಬರು ಬೈಕ್ ಕಳ್ಕೊಂಡವರು ಸಹಜವಾಗಿ ಸ್ಕೂಟರ್ ಕಳುವಾಗಿದೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನಲ್ಲಿ. ಈಗ ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕಲ್ಲ.